ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಡೈಲಿ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನ ನೋಡ್ತಾ ಇದ್ದೀವಿ. ಕನ್ಫ್ಯೂಷನ್ಸ್ ಬರ್ತಾ ಇರತ್ತೆ, ಕಾಂಪಿಟೇಷನ್ಸ್ ಬರ್ತಾ ಇರತ್ತೆ. ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ನಾವು ಲೈಫಲ್ಲಿ ಮುಂದೆ ಸಾಗ್ತಾ ಇರ್ತೀವಿ, ಹೌದಲ್ವಾ? ಇದೇ ಥರ ಮಹಾಭಾರತದಲ್ಲಿ ಪಾಂಡವರಿಗೆ ದಾಹ ಆದಾಗ ಸರೋವರಕ್ಕೆ ಹೋಗಿ ನೀರು ಕುಡಿಬೇಕು ಅಂದ್ಕೊಂಡಾಗ ಅವರು ಹೋಗ್ತಾರೆ. ಅಲ್ಲಿ ಹಂಸದ ರೂಪದಲ್ಲಿ ಯಕ್ಷ ಇರ್ತಾನೆ. ಯಕ್ಷ ಹೇಳ್ತಾನೆ, ನೀವು ನೀರು ಕುಡಿಬೇಕಾದ್ರೆ ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು, ಇಲ್ಲದಿದ್ದರೆ ಹಾಗೆ ಕುಡಿದು ನೀವು ಅಲ್ಲೇ ಸೆತ್ತು ಬೀಳ್ತೀರಾ ಅಂತ. ಇದನ್ನು ಲೆಕ್ಕಿಸದೆ ಪಾಂಡವರೆಲ್ಲರೂ ಕೂಡ ಹೋಗಿ ನೀರು ಕುಡಿದು ಅಲ್ಲಿ ಬಿದ್ದಿರ್ತಾರೆ. ಬಟ್ ಕಡೆಯದಾಗಿ ಬರ್ತಾರೆ ಯಾರು? ಅಣ್ಣನಾದಂತವನು ಬರ್ತಾನೆ. ತುಂಬ ತಾಳ್ಮೆಯಿಂದ ಹಂಸ ಕೇಳಿದಂಥ ಎಲ್ಲ ಪ್ರಶ್ನೆಗೂ, ಅಂದರೆ ಯಕ್ಷ ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ ತನ್ನ ತಮ್ಮಂದಿರನ್ನೆಲ್ಲರೂ ಬದುಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅದ್ರಲ್ಲಿ ಏನು ಅರ್ಥ ಮಾಡ್ಕೊಬೇಕು? ಅದರಲ್ಲಿ 200+ ಪ್ರಶ್ನೆಗಳನ್ನ ಕೇಳುತ್ತೆ. ಬಟ್ ಇವತ್ತು ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ಒಂದು 4-5 ಮಾತ್ರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಒಂದು, ಒತ್ತಡೆಯ ಸಮಯದಲ್ಲಿ, ಅಂದರೆ ನಮ್ಮ ಸ್ಟ್ರೆಸ್ ಇರೋ ಸಮಯದಲ್ಲಿ ತಾಳ್ಮೆಯನ್ನು ಕಳ್ಕೊಬಾರ್ದು. ಶಾರ್ಟ್ಕಟ್ಟಾಗಿ ಏನೋ ಕೆಲಸ ಮಾಡ್ತೀನಿ ಅಂತ ಹೋದಾಗ ಸೊಲ್ಯೂಷನ್ ಮೇಲೆ ಇಂಪಾರ್ಟೆಂಟಾಗಿ ಗಮನ ಹರಿಸ್ಬೇಕು. ಧರ್ಮ, ಸತ್ಯ, ಹಾನೆಸ್ಟಿ ಇದೆಲ್ಲ ಲಾಂಗ್ ರನ್ನಲ್ಲಿ ಬೆನಿಫಿಟ್ ಕೊಡುವಂಥದ್ದು, ಯಾವುದು ಶಾರ್ಟ್ ಟರ್ಮಲ್ಲಿ ಬೆನಿಫಿಟ್ ಕೊಡುವಂಥದ್ದಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕು. ಜೀವನ ಎಕ್ಸಾಮ್ ಅಲ್ಲ, ಅದು ಒಂದು ಯಾತ್ರೆ. ಪ್ರತಿದಿನ ನಮಗೇನು ಸಿಕ್ಕಿದೆ ಅದಕ್ಕೆ ಪಾಸಿಟಿವ್ ಆ್ಯಟಿಟ್ಯೂಡ್ ತೋರಿಸಿ, ಗ್ರ್ಯಾಟಿಟ್ಯೂಡ್ ತೋರಿಸಿ, ನಾವೇ ಇದನ್ನೆಲ್ಲ ಅನುಸರಿಸ್ಕೊಂಡು ಹೋದರೆ ನಾವೇ ಮಾಡ್ರನ್ ಯುಧಿಷ್ಠಿರ ಆಗ್ತೀವಿ. ಇದರಿಂದ ನಾವು ಕಲಿಯೋದು ಬಹಳ ಇದೆ. ಇನ್ನು ಮುಂದೆ ಇದೇ ಥರ ಚಿಕ್ಕ ಚಿಕ್ಕ ಕಥೆಗಳನ್ನ ತಮ್ಗೆ ಹೇಳ್ಕೊಂಡು ಹೋಗ್ತೀನಿ, ಎಕ್ಸ್ಟ್ರಾ ಪ್ರಶ್ನೆಗಳಿಂದ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶ್ರೀಮತೆ ರಾಮಾನುಜಾಯ ನಮಃ.